ಇನ್ನು ಗಂಡ ಹೆಂಡತಿ ಬಾಳೆ ಗಿಡ ಪೂಜೆ ಮಾಡಿದ್ರೆ ಉತ್ತಮ, ಹಾಗೆ ರುದ್ರಾಕ್ಷಿಯನ್ನ ಬಳಸಬೇಕು ಅನ್ನೋದನ್ನು ಕೂಡ ಸಾಕಷ್ಟು ಜನ ಹೇಳ್ತಿರ್ತಾರೆ. ಈ ಕುರಿತು ತಿಳಿಸ್ಕೊಡಿ ಗುರುಜಿ. ಕೆಲವರಿಗೆ ಇದನ್ನೆಲ್ಲ ಕೇಳಿದ್ರೆ ಮೂಢನಂಬಿಕೆಗಳು ಅಂತ ಅನ್ಕೋಬಹುದು. ಖಂಡಿತವಾಗ್ಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆವಾಗಲೇ ಹೇಳಿದಾಗೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಒಂದಲ್ಲ ಒಂದು ವೈಜ್ಞಾನಿಕವಾಗಿಯೂ ಕೂಡ ಉದಾಹರಣೆಗಳು ಇದ್ದಾವೆ ಮತ್ತು ಆಧ್ಯಾತ್ಮಿಕದಲ್ಲೂ ಕೂಡ ಉದಾಹರಣೆಗಳು ಇದ್ದಾವೆ. ನೀವು ಹೇಳಿದಾಗೆ ಬಾಳೆಗಿಡದಿಂದ ಪೂಜೆಗಳು ಏನಕ್ಕೆ ಅಂತಂದರೆ ಭಗವಂತನ ಆಶೀರ್ವಾದ ಬಾಳೆಗಿಡಕ್ಕೆ ಒಂದೇ ಗೊನೆ ಅಂತಂದಂಗೆ. ಅಂದರೆ ಕುಟುಂಬದಲ್ಲಿ ಇರುವಂತಹ ಗಂಡ ಹೆಂಡತಿರಲು ಭಗವಂತನ ಕೊಟ್ಟಿರುವಂತಹ ಆಶೀರ್ವಾದ. ಹೇಗೆ ಯಾವ ರೂಪದಲ್ಲಿ ಬಾಳೆಗಿಡಕ್ಕೆ ಪೂಜೆಗಳನ್ನ ಮಾಡಬೇಕು ಮತ್ತು ರುದ್ರಾಕ್ಷಿಯನ್ನು ಕೆಲವರು ಹೇಳ್ತಾರೆ ರುದ್ರಾಕ್ಷಿ ಎಲ್ಲರೂ ಕೂಡ ಧರಿಸೋಕ್ಕಾಗೋದಿಲ್ಲ, ರುದ್ರಾಕ್ಷಿ ಧರಿಸಿದ್ರೆ ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು, ಕೆಲವು ಮಟ್ಟಿ ಅನ್ನುವಂಥದ್ದು ಇರುತ್ತೆ. ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಧರಿಸಬೇಕು ಅನ್ನುವಂಥದ್ದು ಇರುತ್ತೆ. ರುದ್ರಾಕ್ಷಿ ಒಂದು ಮುಖದಿಂದ 12 ಮುಖಗಳವರೆಗೂ ವಿಶೇಷವಾಗಿದ್ದಾವೆ. ಯಾವ ಮುಖದ ರುದ್ರಾಕ್ಷಿ ಧರಿಸಬೇಕು, ಯಾರು ಧರಿಸಬೇಕು ಅನ್ನುವಂಥದ್ದು ಇರುತ್ತೆ, ಖಂಡಿತವಾಗ್ಲೂ ಸತ್ಯನೇ. ಮತ್ತು ಅದನ್ನು ಯಾವ ಕೆಲಸಕ್ಕೆ ಯೂಸ್ ಮಾಡಬೇಕು ಅನ್ನುವಂಥದ್ದು ಪ್ರಾಮುಖ್ಯತೆ ಕೊಡಬೇಕಾಗಿರುತ್ತದೆ. ವ್ಯವಹಾರ ಕೆಲಸ ಕಾರ್ಯಗಳಿಗೆ ಡಿಫ್ರೆಂಟ್ ಮುಖ್ಯವಾಗಿ ಇರುತ್ತೆ. ತನ್ನನ್ನು ತಾನು ಅರಿತುಕೊಳ್ಳೋದಕ್ಕೋಸ್ಕರ ಇನ್ನೊಂದು ಮುಖ ರುದ್ರಾಕ್ಷಿಯನ್ನು ಧರಿಸಬೇಕಾಗಿರುತ್ತದೆ. ಸಾಮಾನ್ಯವಾಗಿ ಎಲ್ಲರಿಗೂ ಎಲ್ಲ ವಿಷಯಗಳಿಗೂ ಕೂಡ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ರುದ್ರಾಕ್ಷ ಅಂತಂದರೆ ಪಂಚಮುಖಿ ರುದ್ರಾಕ್ಷ ಅಂತ ಹೇಳ್ತೀವಿ. ಪಂಚಮುಖಿ ರುದ್ರಾಕ್ಷ ಏಕೆ ವಿಶೇಷವಾಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಅಂತಂದರೆ ಈ ಪಂಚಭೂತಗಳಿಗೂ ನಮ್ಮ ಪಂಚ ಜ್ಞಾನೇಂದ್ರಿಯಗಳಿಗೂ ಕನೆಕ್ಟಿವಿಟಿ ನಮ್ಮ ಪಂಚಮುಖಿ ರುದ್ರಾಕ್ಷ. ಈ ಪಂಚಮುಖ ರುದ್ರಾಕ್ಷವನ್ನು ಶಾಸ್ತ್ರೋಕ್ತವಾಗಿ ತಂದುಕೊಂಡು ಎಲ್ಲಂತಂದ್ರೆ ತರುವಂಥದ್ದಲ್ಲ, ಗುರುವಿನ ಆಜ್ಞೆಯಿಂದನೇ ಅದನ್ನು ಧರಿಸಬೇಕಾಗಿರುತ್ತದೆ. ಗುರುವಿನ ಆಜ್ಞೆಯಿಂದ ಅದನ್ನು ಪ್ರಸಾದದ ರೂಪದಲ್ಲಿ ತೆಗೆದುಕೊಂಡು ತದನಂತರ ಶಾಸ್ತ್ರೋಕ್ತವಾಗಿ ಇಷ್ಟ ದೇವರಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ನಮ್ಮಲ್ಲಿ ಏನು ಅವಗುಣಗಳು ಅನ್ನುವಂಥದ್ದು ಏನಿದ್ದಾವೋ ಅವುಗಳನ್ನ ಪರಿಹಾರಕ್ಕೋಸ್ಕರ ಅದನ್ನು ಪೂಜೆಗಳನ್ನ ಮಾಡಿ ಪೂಜೆ ಮಾಡಾದ ನಂತರ ಇದೇ ದಾರದಲ್ಲಿ ಬರಬೇಕು ಅನ್ನೋಂಥದ್ದು ಇರುತ್ತೆ. ಕೆಲವರಿಗೆ ಆ ಹೆಸರಿಗೆ ತಗ್ಗನಾಗೆ ಬಿಳಿ ದಾರದಲ್ಲಿ ಅಥವಾ ಕಪ್ಪು ದಾರದಲ್ಲಿ ಅಥವಾ ಕೆಂಪು ದಾರದಲ್ಲಿ ಅಥವಾ ಬೆಳ್ಳಿನಲ್ಲಿ ಅಥವಾ ಬಂಗಾರದಲ್ಲೂ ಕೂಡ ಧರಿಸ್ಬೋದು ಅನ್ನೋಂಥದ್ದು ಇರುತ್ತೆ. ಆ ವ್ಯಕ್ತಿ ಯಾವ ಮೆಟೀರಿಯಲ್ನಿಂದ ಯಾವ ವಸ್ತುವಿನಿಂದ ಧರಿಸಬೇಕು ಅನ್ನೋಂಥದ್ದು ಇರುತ್ತೋ ಅದನ್ನು ಶಾಸ್ತ್ರೋಕ್ತವಾಗಿ ಧರಿಸಿದಾಗ ಆ ರುದ್ರಾಕ್ಷಿಯ ಪಂಚಮುಖಿ ರುದ್ರಾಕ್ಷಿಯ ಎನರ್ಜಿ ಅನ್ನೋಂಥದ್ದು ತನಗೆ ತಾನೇ ಕನೆಕ್ಟ್ ಆಗುವಂಥದ್ದು ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.